ಸರ್ವಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ. ಉನ್ನತನಾಗಿರುವ ದೈವ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಮಮ ವ್ರತ ರಿಖಲಮ ಶತು ರಿಖಲಮ ಮಮ 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 ಮಮ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಪ್ರತಿ ವಿಷಯದಲ್ಲಿ ಬಲಪಡಿಸುವ ಆತ್ಮನೇ ನಿನಗೆ ಸ್ತೋತ್ರ ಕರ್ತನೇ. ರಿಖಲಮ ಮಮ 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 ರಿಖಲಮ ಶತು ರಿಖಲಮ ಮಮ 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 ಮಮ. ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ನಮ್ಮ ಜೀವಿತದಲ್ಲಿ ಪ್ರತಿ ವಿಷಯದಲ್ಲಿ ದೇವರು ನಮ್ಮನ್ನು ನಡೆಸಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ಯಾವಾಗಲೂ ಒಳ್ಳೆಯದನ್ನೇ ಮಾಡಲು ಶಕ್ತನಾಗಿರುವ ದೈವ ನಿನಗೆ ಸ್ತೋತ್ರ ದೇವರೇ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ದೇವರೇ ನಿತ್ಯವೂ ಸ್ತುತಿಸಲ್ಪಡುವ ದೇವರೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ ಹಲ್ಲೆಲೂಯಾ. ಆರಾಧನೆ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಮಮ 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 ರಿಖಲಮ ಮಮ ಮಮ. ಹಲ್ಲೆಲೂಯಾ. ಆರಾಧನೆ 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 ಆರಾಧನೆ. ರಿಖಲಮ ಮಮ 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 ಮಮ. ರಿಬಶತು ರಿಖಲಮ ಮಮ 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 ಮಮ. ನಿನ್ನ ಕೃಪೆಯುಳ್ಳ ಕಾರ್ಯವನ್ನು ಮಾಡಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ರಿಖಲಮ ಮಮ 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 ರಿಖಲಮ ಮಮ ವ್ರತ ಶಕುಲಮ ಮಮ. ನಿನ್ನ ಕೃಪೆಯು ಕರ್ತಾದ ಕರ್ತನೆ ಬಿಡುಗಡೆಯ ಕಾರ್ಯವನ್ನು ಮಾಡುವಂಥದ್ದಾಗಿದೆ ದೇವರೇ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಉನ್ನತನೇ ಹಲ್ಲೆಲೂಯಾ. ರಿಖಲಮ ಮಮ ವ್ರತ ಶತು ರಿಖಲಮ ಮಮ 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 ಮಮ. ಎಲ್ಲ ವೇಳೆಯಲ್ಲಿ ಬಲಪಡಿಸುವ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ನಿನ್ನ ಕೃಪೆಯಿಂದ ಕರ್ತಾದ ಕರ್ತನೆ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ದಿನವೂ ಸಜೀವ ಲೆಕ್ಕದಲ್ಲಿ ಬದುಕಿಸಿ ರೀತಿಯಾಗಿ ದೇವರೇ ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದೇವೆ. ನೀನೇ ಕರ್ತ ನಮ್ಮ ಜೊತೆ ಇದ್ದುಕೊಂಡು ಪ್ರತಿ ವಿಷಯದಲ್ಲಿ ಬಲಪಡಿಸು. ನೀನೇ ನಮ್ಮ ಜೊತೆ ಇದ್ದುಕೊಂಡು ಬಲವಾದ ಕಾರ್ಯವನ್ನು ಮಾಡಲು ಬನ್ನಿರಿ. ಈ ಪುನರ್ತನ ಆರಾಧನೆಯಲ್ಲಿ ದೇವರೇ ನಿನ್ನ ಒಬ್ಬಾತನಿಗೆ ಮಾತ್ರ ಸ್ಥಳವಿದೆ ಕರ್ತನೆ. ಎಲ್ಲ ಗರ್ವವನ್ನು ಎಲ್ಲವನ್ನು ದೇವರೇ ಸಂಪೂರ್ಣವಾಗಿ ಅಡಗಿಸಿ ಬಿಡೆಂದು ಪ್ರಾರ್ಥನೆ ಮಾಡ್ತಾನೆ. ಮತ್ತು ಪ್ರಾರ್ಥನೆಗೆ ಅಡ್ಡಿ ಮಾಡುವಂಥ ಎಲ್ಲ ಅಂಧಕಾರ ಬಲವನ್ನು ಎಲ್ಲ ಸೈತಾನನ ಕಾರ್ಯಗಳನ್ನು ಜೊತೆಗೆ ಯೇಸುವಿನ ನಾಮದಲ್ಲಿ ಬಂಧಿಸಿ ಲಯ ಮಾಡುತ್ತೇನೆ ದೇವರೇ. ಕರ್ತಾದಿ ಕರ್ತ ನಿನ್ನ ಕೃಪೆಯಿಂದ ದೇವರೇ ಮುನ್ನಡೆಸು. ಎಲ್ಲ ರೀತಿಯಲ್ಲಿ ನೀನೇ ಮಹಿಮೊಂದಬೇಕೆಂದೇಳಿ ಪ್ರಾರ್ಥಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್ ಆಮೇನ್. ಸ್ತೋತ್ರ. ಹಲ್ಲೆಲೂಯಾ. ಸರಿ, ಈಗ ನಾವು ಕೆಲವೊಂದು ಹಾಡಾಡುತ್ತಾ ದೇವಾದಿ ದೇವರ ನಾಮವನ್ನು ಘನಪಡಿಸೋಣ.
ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ. ಕಡಲಲ್ಲಿ ಈ ಭೂಮಿ ಆಯ್ದರು ನನಗೆ ಭಯವಿಲ್ಲ.
ಭಯವಿಲ್ಲ. ಎಲ್ಲರೂ ಸೇರೋಣ. ಅಲ್ಲಿ ಗುಡ್ಡಗಳು ಮುಳುಗಿದರು, ಭಯವಿಲ್ಲ. ಈ ಭೂಮಿ ಅಲೆದರು, ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಹಲ್ಲೆಲೂಯಾ ಹಲ್ಲೆಲೂಯಾ. ಇಸ್ರೇಲರು ಅರ್ಭಟಿಸುತ್ತಾ ಹೋದ್ರು. ಇಸ್ರೇಲ್ ಏನು ಮಾಡಿದ್ರು ಗೊತ್ತಾ, ಎರಕ ಗೋಡೆ ಅವ್ರು ಮುಂದಿರುವ ಸುಮ್ಮನೆ ಹೋಗ್ಲಿಲ್ಲ. ಅವ್ರು ಅರ್ಭಟಿಸುತ್ತಾ ಹೋದಾಗ ಅರ್ಭಟಕ್ಕೆ ಏನಾಯ್ತು ಗೊತ್ತಾ, ದೇವ್ರು ಬಂದು ಅದನ್ನು ಬೆಳೆಸಲಿಲ್ಲ. ಅವರು ಸ್ವರಕ್ಕೆ ಎರಕ ಗೋಡೆನೇ ಬಿದ್ದೋಯ್ತು. ಅದಕ್ಕೋಸ್ಕರ ಅರ್ಭಟಿಸುತ್ತಾ ಯಾವಾಗ ದೇವ್ರನ್ನ ಘನಪಡಿಸೋ ಅಪಾಯ ನಮಗಿಲ್ಲ. ಎಲ್ಲಡ್ರಿ, ಅಪಾಯವೇ ನನಗಿಲ್ಲ, ಭಯವೇ ನನಗೆ ಇಲ್ಲ. ಯಾಕಿಲ್ಲ? ಏಸೇ ಏಸೇ ನನ್ನ ಕೋಟೆ, ಏಸೇ ಏಸೇ ನನ್ನ ಆಶ್ರಯ, ಏಸೇ ಏಸೇ ನನ್ನ ಕೋಟೆ. ಎಲ್ಲರೂ ಜಬರ್ದಸ್ತಣ್ಣ, ಏಸೇ ಏಸೇ ನನ್ನ ಆಶ್ರಯ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ, ಆರಾಧನೆ. Hallelujah, hallelujah, hallelujah.
ಎಷ್ಟು ಜನ ಚಪ್ಪಲ್ ಕಾಡ್ತಾರೆ ನಿಜವಾಗ್ಲೂ ಕೈ ಎತ್ರಿ ರೆಡಿ. ಮಾರ್ಗವನರಿಯದ ಬ್ರಾಹ್ಮಣ ಅನೇಕರಿಗೆ ತಂದೆಯಾಗಿ ಮಾಡಿದೆ, ತೋರಿಯಲ್ಪಟ್ಟ ಯೋಸೇಫನಿಂದ ಅನೇಕರನ್ನು ಕಾಪಾಡಿದೆ. ಮಾರ್ಗವನರಿಯದ ಬ್ರಾಹ್ಮಣ ತಂದೆಯಾಗಿ ಮಾಡಿದೆ, ತೋರಿಯಲ್ಪಟ್ಟ ಯೋಸೇಫನಿಂದ
ಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ. ರಕ್ತ ಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತ ಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ರಕ್ತ ಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ತಾಯಿಯೇ ಮಗುವನ್ನು ಮರೆತರು, ಮರೆಯಾದ ನನ್ನ ಕರ್ತನೇ. ತಾಯಿಯೇ ಮಗುವನ್ನು ಮರೆತರು, ಮರೆಯಾದ ನನ್ನ ಕರ್ತನೇ. ಕುರುಬನಂತೆ ನನ್ನ ನಡೆಸಿರುವೆ, ಅಭಿಷೇಕ ಮಾಡಿರುವೆ. ಕುರುಬನಂತೆ ನನ್ನ ನಡೆಸಿರುವೆ, ಅಭಿಷೇಕ ಮಾಡಿರುವೆ. ರಕ್ತ ಕೋಟೆ ಒಳಗೆ ನಾ ಬಂದಿರುವೆ,
ಗುಡ್ಡವು ಕದಲಿದರು ನಿನ್ ಕೃಪೆ ಮಾರ್ಪಾಡದು ಪರ್ವತ ಗುಡ್ಡವು ಕದಲಿದರು ನಿನ್ ಕೃಪೆ ಮಾರ್ಪಾಡದು ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವೂ ಇಲ್ಲ ಯಾವ ಕೇಡು ಬಳಿ ಬರದು ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವೂ ಇಲ್ಲ ಯಾವ ಕೇಡು ಬಳಿ ಬರದು ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವೂ ಇಲ್ಲ ಯಾವ ಕೇಡು ಬಳಿ ಬರದು ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವೂ ಇಲ್ಲ ಯಾವ ಕೇಡು ಬಳಿ ಬರದು ಹಲ್ಲೆಲೂಯಾ. ಸ್ತೋತ್ರ. ಸರಿ, ಎಲ್ಲರ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಕೂಡ ದೇವರನ್ನ ಆರಾಧಿಸೋಣ. ಪ್ರತಿಯೊಬ್ಬರು ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಸೇರಿ ಆರಾಧಿಸೋಣ. ಪ್ರತಿಯೊಬ್ಬರು ಕೂಡ ಈಸಯ್ಯ ನಿನಗೆ ಸ್ತೋತ್ರ. ರಿಖಲ ಮಮ ಮೃತ ಶಕುಲ ಮಮ ಯೇಸುವೇ ಆರಾಧನೆ. ರಿಖಲ ಮಮ ಮೃತ ಶಕುಲ ಮಮ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ. ಏಸಯ್ಯ ನಿನಗೆ ಸ್ತೋತ್ರ. ಏಸಯ್ಯ ನಿನಗೆ ಸ್ತೋತ್ರ. ಏಸಯ್ಯ ನಿನಗೆ ಸ್ತೋತ್ರ. ರಿಖಲ ಮಶಕುರ ಮಮ ಮಮ ಹಲ್ಲೆಲೂಯಾ. ಆರಾಧನೆ ಯೇಸುವೇ. ರಿಖಲ ಮಮ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡ. ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿರುವ ದೇವರಿಗೆ ಪ್ರಾರ್ಥನೆ ಮಾಡ. ಪ್ರಾರ್ಥನೆ ಮಾಡ. ಪ್ರಾರ್ಥನೆ ಮಾಡ. ಪ್ರಾರ್ಥನೆ ಮಾಡ. ಎಲ್ಲರೂ ಪ್ರಾರ್ಥನೆ ಮಾಡ. ರಿಖಲ ಮಮ 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 ಮೃತ ರಿಖಲ ಮಮ ರಿಖಲ ಮಮ 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 ಸರ್ವಲೋಕದೊಡೆಯನ ಮಂಜುಷಾ ಯಾಜಕರು ಒತ್ತು ತಂದ ಮಂಜುಷಾ.
ಸರ್ವಲೋಕದೊಡೆಯನ ಮಂಜುಷ ಯಾಜಕರು ಹೊತ್ತು ತಂದ ಮಂಜುಷ ದೇವ ಮಹಿಮೆ ತುಂಬಿ ಬಂದ ಮಂಜುಷ ಸೇನಾಧೀಶ್ವರ ಯೆಹೋವನ ಮಂಜುಷ ಮಂಜುಷ ದೇವರ ಮಂಜುಷ ಆಮೆನ್ ಮಂಜುಷ ದೇವರ ಮಂಜುಷ ಯಾಜಕರು ಹೊತ್ತು ತಂದ ಆಮೆನ್ ಸರ್ವಲೋಕದೊಡೆಯನ ಮಂಜುಷ ಯಾಜಕರು ಹೊತ್ತು ತಂದ ಮಂಜುಷ ದೇವ ಮಹಿಮೆ ತುಂಬಿ ಬಂದ ಮಂಜುಷ ಸೇನಾಧೀಶ್ವರ ಯೆಹೋವನ ಸ್ತೋತ್ರ. ಯೋರ್ದಾನೊಳೆಯಲ್ಲಿ ಮಂಜುಷ ದೇವರ ಮಹಿಮೆಯ ತೋರಿದ ಮಂಜುಷ ಯೋರ್ದಾನೊಳೆಯಲ್ಲಿ ಮಂಜುಷ ದೇವರ ಮಹಿಮೆಯ ತೋರಿದ ಮಂಜುಷ ಹಿಂದೆ ಸರಿಯಿತು ಯೋರ್ದಾನ್ ಹಿಂದೆ ಸರಿಯಿತು ಹಿಂದೆ ಸರಿಯಿತು ಯೋರ್ದಾನ್ ಹಿಂದೆ ಸರಿಯಿತು ಯೆಹೋವನ ಮಹಿಮೆಯನ್ನು ತಂದ ಕೂಡಲೇ ಅಯ್ಯ ಮಂಜುಷ ಮಂಜುಷ ದೇವರ ಮಂಜುಷ 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 ಯಾಜಕರು ಹೊತ್ತು ತಂದ ಮಂಜುಷ ಆಮೆನ್ ಹೊತ್ತು ತಂದ ಮಂಜುಷ ಯಾಜಕರು ಹೊತ್ತು ತಂದ ಮಂಜುಷ ಮಂಜುಷ ಸರ್ವಲೋಕದೊಡೆಯನ ಸರ್ವಲೋಕದೊಡೆಯನ ಮಂಜುಷ ಯಾಜಕರು ಹೊತ್ತು ತಂದ ದೇವ ಮಹಿಮೆ ತುಂಬಿ ಬಂದ ಮಂಜುಷ ಸೇನಾಧೀಶ್ವರ ಯೆಹೋವನ ಕೂಡಲೇ ಮಂಜುಷ
ಜೀವವ ನೀಡಿದೆ ಮಹಿಮೆಯ ದೇವರು ಮನ್ನನ್ನೇ ಹುಡುಕಿದೆ ಮಣ್ಣೊಡನೆ ನಡೆಯಲು ಜೀವವ ನೀಡಿದೆ ಜೀವವ ನೀಡಿದೆ ನೀನಿಲ್ಲದ ಬಾಳು
ಬಿಡಲಿ ಇಲ್ಲ ಏಸಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ನನ್ನ ಬಿಡಲು ಇಲ್ಲ. ಎಷ್ಟೆಷ್ಟೋ
ನನ್ನದೇ ನಡೆಸುವೆ. ನನ್ನ ತಲ್ಲಿ ಬಿಡದ ದೇವಾ, ಅಯ್ಯೋ ನನ್ನ ಬಿಟ್ಟು ಕೊಡದ ದೇವಾ, ಬಿಡದು ಏಸಪ್ಪ, ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ, ದಿನದೆಲ್ಲ ನನ್ನದೇ. ನನ್ನ ತಲ್ಲಿ ಬಿಡದ ದೇವ, ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಲು ಶಕ್ತನಾಗಿರುವ ದೇವರು, ಪ್ರತಿ ವಿಷಯದಲ್ಲಿ ನಮ್ಮನ್ನು ನಡೆಸಲು ಶಕ್ತಿನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಮಹಿಮೆಯ ಮೇಘವು ದೇವರೇ ಅಯ್ಯ ಈ ಸ್ಥಳವನ್ನು ಆವರಿಸಲಿ. ಪ್ರತಿದಿನ ಕೃಪೆಯಿಂದ ನಡೆಸು ದೇವರೇ. ನೀನೇ ನಮ್ಮ ಜೊತೆಗೆ ಇದ್ದುಕೊಂಡ ದೇವರೇ, ಬಲವಾಗಿ ಕರ್ತನೆ ಈ ದಿನವನ್ನು ನಮ್ಮನ್ನು ನಡೆಸಿ ನೀನು ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ ದೇವರೇ. ಸಭೆಯಾಗಿ ಸೇರಿ ನಿನ್ನನ್ನೇ ಘನಪಡಿಸಿದ್ದೇವೆ ದೇವರೇ. ಬನ್ನಿರಿ ಪವಿತ್ರಾತ್ಮನೇ, ಸಭೆಯಾಗಿ ಸೇರಿ ಅಯ್ಯ ನಿನ್ನನ್ನೇ ಘನಪಡಿಸಿದ್ದೇವೆ ದೇವರೇ. ಎಸಯ್ಯ ನಿನ್ನನ್ನೇ ಘನಪಡಿಸಿದ್ದೇವೆ. ನೀನೇ ಪ್ರತಿ ವಿಷಯದಲ್ಲಿದ್ದು ಎಲ್ಲ ರೀತಿಯಲ್ಲಿ ಕರ್ತನೆ ನಮ್ಮನ್ನು ಬಲಪಡಿಸಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ರೀತಿಯಲ್ಲಿ ಇದ್ದುಕೊಂಡು ನಮ್ಮನ್ನು ಬಲಪಡಿಸಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಬಲವಾದ ಕಾರ್ಯ ಮಾಡಿ ಎಲ್ಲ ವಿಷಯದಲ್ಲಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಈ ಆರಾಧನೆಗೆ ಸಮರ್ಪಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಜ್ಜೆಂದು ಸಂತೋಷವಾಗಿದೆ. ಸಂತೋಷವಾಗಿ ಅಮರ ಕೈ ಎತ್ತಿರಿ. ನಾನು ನೋಡಿಲ್ಲ. ಹಲ್ಲೆಲೂಯಾ. ಕರ್ತನ ಸಮ್ಮುಖದಲ್ಲಿ ನಾವೇನು ಮಾಡ್ಬೇಕು ಹೇಳ್ರಿ? ಯಾವಾಗಲೂ ಸಂತೋಷ ಪಡಬೇಕು. ಹಲ್ಲೆಲೂಯಾ. ಎಷ್ಟು ಜನರಿಗೆ ದೇವ್ರ ವಾಕ್ಯಗಳಿಗೆ ಆಸೆ ಐತೆ? ದೇವ್ರ ವಾಕ್ಯಗಳಿಗೆ ಎಷ್ಟು ಜನರಿಗೆ ಆಸೆ ಐತೆ? ಸರಿ, ಎಲ್ಲರೂ ಕೂಡ ದೇವರ ವಾಕ್ಯವನ್ನು ತೆಗೆಯೋಣ. ಕೀರ್ತನೆ 133ನೇ ಅಧ್ಯಾಯ 1ನೇ ವಚನ ಓದ್ರಿ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ. ಕರ್ತನೆ, ಈ ವಾಕ್ಯದ ಮೂಲಕ ಸಭೆಯನ್ನು ಬಲಪಡಿಸು, ಕೃಪೆಯಿಂದ ನಡೆಸಿ ಅದ್ಭುತ ಮಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿರಿ, ಇಲ್ಲಿ ದಾವೀದನು ಈ ಮಾತನ್ನು ಪ್ರಸ್ತಾವನೆ ಮಾಡ್ತಾನೆ. 133ನೇ ಕೀರ್ತನೆ 1ನೇ ವಚನದಲ್ಲಿ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಏನಂತೆ? ಒಂದನೇದು ಒಳ್ಳೆಯದು, ಎರಡನೇದು ರಮ್ಯವಾದದಂತೆ. ಹಲ್ಲೆಲೂಯಾ. ಅಂದ್ರೆ ದಾವೀದನ ಉದ್ದೇಶ, ದಾವೀದನ ಯೋಚನೆ ಐಕ್ಯವಾಗಿರ್ಬೇಕು. ಏನಾಗಿರ್ಬೇಕು ಹೇಳ್ರಿ?
ಐಕ್ಯವಾಗಿರ್ಬೇಕಂದ್ರೆ ಸಹೋದರರು, ಅಣ್ಣ ತಮ್ಮಂದಿರು ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅತ್ತೆ ಸೊಸೆ ಆಗಿರ್ಬೋದು, ಮತ್ತೆ ಹೇಳಪ್ಪ ಅಳಿಯ ಮಾವ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲರೂ ನಾವೆಲ್ಲರೂ ಏನಾಗಿರ್ಬೇಕಂತೆ? ಒಂದಾಗಿರ್ಬೇಕಂತೆ. ಏನಾಗಿರ್ಬೇಕು? ನಾವೆಲ್ಲರೂ ಏನಾಗಿರ್ಬೇಕು ಹೇಳ್ರಿ? ಒಂದಾಗಿರ್ಬೇಕಂದ್ರೆ ಅರ್ಥ ಏನು? ಮನಸ್ಸಿನಲ್ಲಿ ಯಥಾರ್ಥವಾಗಿ ಒಂದೇ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳಗ ಮನಸ್ಸುಗಳನ್ನು ಬೇರೆ ಮಾಡಿಕೊಂಡು ಬೇರೆ ಬೇರೆ ಇರಬಾರ್ದು, ಒಂದೇ ಮನಸ್ಸುಳ್ಳವರಾಗಿ ಮುಂದೆ ಸಾಗಬೇಕು. ಆಮೇನ್. ನೋಡ್ರಿ ಹೇಳ್ತೆ, ಆಹಾ ಸಹೋದರರು ಒಂದಾಗಿರುವುದು ಏನಂತೆ? ಎಷ್ಟೋ ಒಳ್ಳೆಯದು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನೀವು ಸ್ವಲ್ಪ ಸ್ಟಾಪ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ, ನೀವು ಹೇಳ್ರಿ. ಆಹಾ ಸಹೋದರಿಯರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ನೀವು ಹೇಳ್ರಿ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಎಲ್ಲರೂ ಹೇಳಿದ್ರಲ್ಲ, ನನ್ನ ಕಣ್ಣು ನೋಡ್ರಿ. ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದ. ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟು ಜನ ಒಂದಾಗಿದ್ರಿ? ಈಗ ನಿಮಗೆ ಕೇಳೋ ಮಾತು, ಎಷ್ಟು ಜನ ಒಂದಾಗಿದ್ರಿ? ಸಹೋದರಿಯರು ಸಹೋದರರು ಎಷ್ಟು ಜನ ಒಂದಾಗಿದ್ರಿ? ಗಮನಿಸ್ರಿ, ದಾವೀದನು ಐಕ್ಯತೆ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಯಾಕೆ ದಾವೀದನ ಈ ಮಾತನ್ನು ಹೇಳಿದನಂದ್ರೆ, ಯೇಸು ಕ್ರಿಸ್ತನ 2000 ವರ್ಷಗಳಿಂದ ನಮಗೋಸ್ಕರ ಬಂದು ಏನ್ ಮಾಡಿದ್ದಾನೆ ಹೇಳ್ರಿ? ಆತನು ಪ್ರಾಣ ಕೊಟ್ಟಿದ್ದಾನೆ ಅಲ್ಲ. ಅದಕ್ಕಿಂತ ಮುಂಚೆನೆ ದಾವೀದನ ಈ ಮಾತು ಹೇಳಿದಾನೆ, ಆಹಾ ಸಹೋದರರು ಸಹೋದರಿಯರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ಮನೋಹರವಾದ, ಎಷ್ಟೋ ರಮ್ಯವಾದ ಅಂತ ಹೇಳಿದಾನೆ. ಈಗ ನಾವು ತಿಳ್ಕೊಳ್ಬೇಕು ಯಾಕೆ ಒಂದಾಗಿರ್ಬೇಕಂದ್ರೆ, ನಾವೆಲ್ಲರೂ ಯಾರು ಗೊತ್ತಾ? ತೆಗಿರೋ ವಾಕ್ಯ ಓದೋಣ. ಎಫೆಸಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಪ್ರಕಾರ ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ನಾವೆಲ್ಲರೂ ಯಾವ ದೇಹಕ್ಕೆ ಸೇರಿದವರು ಹೇಳ್ರಿ? ಯಾವ ದೇಹಕ್ಕೆ ಸೇರಿದವರು? ಯೇಸು ಕ್ರಿಸ್ತನೆಂಬಂತ ಆತನ ದೇಹಕ್ಕೆ ನಾವೆಲ್ಲರೂ ಸೇರಿದವರು. ಆಮೇನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನಾಗಿರ್ಬೇಕು ಹೇಳ್ರಿ? ಒಂದಾಗಿರ್ಬೇಕು. ಆಮೇನ್. ಹೇಳ್ರಿ, ನಾವೆಲ್ಲರೂ ಕೂಡ ಐಕ್ಯತೆಯಲ್ಲಿ ಒಂದಾಗಿ ಮುಂದೆ ಸಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದಾಗಿರುವುದಂದ್ರೆ ಅರ್ಥ ಏನು ಗೊತ್ತಾ? ಇಬ್ಬರು ಸೇರಿ ಒಂದು ಕೆಲಸ ಮಾಡುವಂಥದ್ದೇ ಅದು ಒಂದಾಗಿರುವಂತ ಅರ್ಥ. ಆಮೇನ್. ಆದ ಕಾರಣ ನಾವೆಲ್ಲರೂ ಕೂಡ ತಿಳ್ಕೊಂಡ ಪ್ರೀತಿ ಉಳ್ಳ ದೇವಚಂದ್ರೆ, ಒಂದಾಗಿ ನಾವು ಮುಂದೆ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಬೇಕು. ಒಂದು ಭಕ್ತಿ ಆಗಲಿ, ಕೆಲಸ ಆಗಲಿ, ಸೇವೆ ಆಗಲಿ, ನಮ್ಮ ಜೀವಿತ ಯಾತ್ರೆ ಆಗಲಿ, ನಾವೇನು ಮಾಡ್ಬೇಕು ಗೊತ್ತಾ? ಒಂದಾಗಿ ಮುಂದೆ ಸಾಗಬೇಕು. ಆಮೇನ್, ಹಲ್ಲೆಲೂಯಾ. ಒಬ್ಬನ್ನ ಒಂದನಕ್ಲ, 2, 3, 4, 5 ಜನ ಸೇರಿದ್ರೆ ಅದನ್ನೊಂದು ಗುಂಪು, ಅದರ ಗುಂಪು ಒಂದಾಗಿ ಮುಂದೆ ಸಾಗಬೇಕು. ಹಲ್ಲೆಲೂಯಾ. ಯಾಕೆ ಗೊತ್ತಾ ಪ್ರೀತಿಗಳ ದೇವಚಂದ್ರೆ, ಯಾವಾಗಾದ್ರೆ ನಾವು ಒಂದಾಗಿ ಸೇರ್ತೇವೋ ಆಗ ನಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಆಮೇನ್, ಹಲ್ಲೆಲೂಯಾ. ಮತ್ತೇನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ, ತೆಗೆಯೋಣ ಬೇಗ. ಮತ್ತೇನು ಬರೆದ ಸುವಾರ್ತೆ 18ನೇ ಅಧ್ಯಾಯ 19ನೇ ವಚನದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ವಿಷಯ, ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಆಮೇನ್. ಅಂದ್ರೆ ಅರ್ಥ ಮಾಡ್ರಿ, ಇಬ್ಬರು ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡಿದಾಗ, ಐಕ್ಯತೆಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಏನ್ ಮಾಡ್ತಾನಂತೆ? ಪರಲೋಕದಿಂದ ಉತ್ತರ ಕೊಡ್ತಾನಂತೆ. ಹಲ್ಲೆಲೂಯಾ. ಅಂದ್ರೆ ಐಕ್ಯತೆ ಬಹಳ ಪ್ರಾಮುಖ್ಯತೆ. ಆಮೇನ್. ಐಕ್ಯತೆ ಉಳ್ಳವರಾಗಿ ಭಕ್ತಿ ಮಾಡಬೇಕು, ಐಕ್ಯತೆ ಉಳ್ಳವರಾಗಿ ಮನೆಯಲ್ಲಿ ಕೂಡ ಪ್ರಾರ್ಥನೆ ಮಾಡಬೇಕು, ಕುಟುಂಬ ಸೇರಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡ್ಬೇಕು. ಯಾಕೆ ಗೊತ್ತಾ? ಕುಟುಂಬ ಸಹಿತವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅಲ್ಲಿಳಿದು ಬರುತ್ತಾನೆ. 19ನೇ ವಚನ ನೋಡಿದ್ವಲ್ಲ, 20ನೇ ವಚನದಲ್ಲಿ ಏನಂತಿದಪ್ಪ ಅಲ್ಲಿ ವಾಕ್ಯ? ಯಾಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ಹಲ್ಲೆಲೂಯಾ. ಅಂದ್ರೆ ಐಕ್ಯವಾಗಿ ಯಾವಾಗಾದ್ರೆ ಇಬ್ಬರಿಗಿಂತ 3, 4, 5 ಜನ ಸೇರಿ ಪ್ರಾರ್ಥಿಸ್ತಾರೋ ಅವರ ಮಧ್ಯದಲ್ಲಿ ದೇವರಿರ್ತಾನೆ. ಆಮೇನ್. ಯಾಕೆಂದ್ರೆ ಐಕ್ಯತೆ ಅನ್ನುವಂಥದ್ದು ದೇವರಿಗೆ ಸಂಬಂಧಪಟ್ಟಂತ ವಿಷಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಐಕ್ಯತೆಯನ್ನು ಬಯಸ್ತಾನೆ. ಈಗ ಒಬ್ಬತನ ಅನ್ಕೊಡ್ರಿ, ಸೈತಾನ ಏನ್ ಮಾಡ್ತಾನೆ ಗೊತ್ತಾಯ್ತಾ? ಈಸಿಯಾಗಿ ಎದುರಿಸ್ತಾನ. ಮತ್ತೆ ಹಲ್ಲೆಲೂಯಾ. ಸೈತಾನ ಏನ್ ಮಾಡ್ತಾನೆ? ಈತನ ಈಸಿಯಾಗಿ ಎದುರಿಸ್ತಾನ. ಅದೇ ಇಬ್ಬರಿದ್ರೆ ಅನ್ಕೊಡ್ರಿ. ಅದಕ್ಕೋಸ್ಕರ ದೇವರು ಇಬ್ಬರನ್ನ ಸೇವೆ ಕಳಿಸಿದ. ಓರಿ, ದೇವರು ಇಬ್ಬರನ್ನ ಸೇವೆ ಕಳಿಸಿದ. ಓದೋಣ, ಆ ವಾಕ್ಯ ಓದೋಣ ಬೇಗ. ಲೂಕಂಬರದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನ ಓದ್ರಿ. ಲೂಕಂಬರದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನ ಬೇಗ. ಇದಾದ ಮೇಲೆ ಯೇಸುಸ್ವಾಮಿಯು ಇನ್ನು 70 ಮಂದಿಯನ್ನು ನೇಮಿಸಿ ಅವ್ರನ್ನ ಏನ್ ಮಾಡಿದ್ದಾನಂತೆ? 8 ಜನರ ಕಳಿಸಿದಾನೆ ಹೇಳ್ರಿ. ಎಲ್ಲ ಹೇಳ್ರಿ, 8 ಜನರ ಕಳಿಸಿದಾನೆ. ಅಂದ್ರೆ ಯಾಕೆ ದೇವ್ರು ಇಬ್ಬಿಬ್ಬರನ್ನ ಕಳಿಸಿದ? ಇಬ್ಬಿಬ್ಬರನ್ನ ಯಾಕೆ ದೇವ್ರು ಕಳಿಸಿದ್ರೆ ಕಾರಣವಿಷ್ಟೇ, ಒಬ್ಬನ್ ಬಿದ್ರೆ
ಒಬ್ಬನೆತ್ತುವುದಕ್ಕೆ. ಹಲ್ಲೆಲೂಯಾ. ಅಂದ್ರೆ ಇಬ್ಬರು ಹೋಗುವಾಗ ಒಂದು ಬಲ ಇರುತ್ತೆ. ಹಲ್ಲೆಲೂಯಾ. ಕೆಲವು ಸಾರಿ ಕೆಲವೊಬ್ಬರಲ್ಲಿ ಪ್ರಾರಂಭದಲ್ಲಿ ಒಗ್ಗಟ್ಟಿರ್ತಾರೆ, ಮತ್ತು ಅವ್ರು ಬಂದಿಲ್ಲ ಪ್ರಾರ್ಥನೆ ಕರ್ಕೊಂಬರೋಣ, ಇವ್ರು ಬಂದಿಲ್ಲ ಪ್ರಾರ್ಥನೆ ಕರ್ಕೊಂಬರೋಣ. ಸ್ವಲ್ಪ ದಿನ ಆದ್ಮೇಲೆ ಅವ್ರು ಬಂದ್ರೇನು ಬಿಟ್ರೆ ನಾನೇ ಹೋಗೋದು ಕಷ್ಟ ಐತೆ, ಹಿಂಗಾಗ್ಬಿಡತ್ತೆ. ಇವತ್ತು ಹಂಗಿರಬಾರ್ದು. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕೂಡ ಏನಿರ್ಬೇಕು ಅಂತ ಒಗ್ಗಟ್ಟಾಗಿರ್ಬೇಕು. ಆಮೇನ್. ದೇವರು ಸೇವೆಗೆ ಕಳಿಸಿದಾಗಲೂ ಕೂಡ ಇಬ್ಬಿಬ್ಬರನ್ನ ಕಳಿಸಿದನು. ಯಾಕಂದ್ರೆ ಇಬ್ಬರು ಏನ್ ಮಾಡಿದ್ರು ಗೊತ್ತಾ, 10,000 ಸಮಬಲ ವ್ಯಕ್ತಿಗಳಾಗಿ ನಿಲ್ಲುತ್ತಾರೆ. ಆಮೇನ್. ಹಲ್ಲೆಲೂಯಾ. ಇಬ್ಬರು ಎದುರಾಗಿ ನಿಂತಾಗ 10,000ದಷ್ಟು ಬಲಶಾಲಿಗಳಾಗ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ಇಬ್ಬರು ನಿಂತ್ಕೊಂಡು ಗೋಲಿಯಾತರಂತ ಬಲವೀರನ ಕೂಡ ಒಡೆದಾಕ್ಬಹುದು. ಆಮೇನ್. ನಿಜ ಹೇಳ್ತೀನಿ, ಪೌಲಸಿಲ ಎಷ್ಟು ಜನ ಇದ್ರಿ ಹೇಳ್ರಿ? ಎಷ್ಟು ಜನ ಸೆರೆಮನಿಯಲ್ಲಿ? ಇಬ್ರೇ. ಪೌಲಸಿಲ ಎಷ್ಟು ಜನ? 3 ಅವರು ಇಬ್ರೇ. ಎಲ್ಲಿದ್ರು ಅವರು ಪೌಲಸಿಲ ಎಲ್ಲಿದ್ರು ಹೇಳ್ರಿ? ಸೆರೆಮನೆ ಅಸ್ಥಿವಾರಗಳಿಂದ ಕಟ್ಟಲ್ಪಟ್ಟಿದ್ರು. ಹಲ್ಲೆಲೂಯಾ. ಬೇಡಿಗಳು ಹಾಕಿ ಅವ್ರ ಮುಂದಕ್ಕೆ ಕಾಲು ಚಾಚಲಾರ್ದಾಗೆ ಆ ಸೆರೆಮನೆ ಅಡಿ ಕೂಟಾಗ ಅವ್ರಿಬ್ರು ಏನ್ ಮಾಡಿದ್ರು ಹೇಳ್ರಿ? ಅವ್ರು ಏನ್ ಮಾಡಿದ್ರು? ಇಬ್ರು ಗೋಳಾಡಿದ್ರ, ಯೇಸು ಸ್ವಾಮಿ ನಂಬಿದೀವಿ, ಸ್ವಾಮಿ ಸ್ವಾಮಿ ಇದೇನು ವಿಪರ್ಯಾಸ, ಸ್ವಾಮಿ ಸ್ವಾಮಿ ನೀವು ಸುವಾರ್ತೆ ಹೇಳಿದಿವಿ ಸ್ವಾಮಿ, ಜೈಲಿ ಯಾಕೆ ಕೊಟ್ರು? ಅಧಿಕಾರ ಕೊಟ್ಟಿ, ಅಧಿಕಾರದ ಮೇರೆಗೆ ನಜರೇತಿನ ಯೇಸುವಿನ ನಾಮದಲ್ಲಿ ಹೇ ಹೇವ ಹೋಗಂದಿವಿ, ಓಡಾಗ್ಬಿಡ್ತದು. ಅದು ಓಡಾಗದ್ರಿ ನಮ್ಮನ್ನ ಕರ್ಕೊಂಬಂದಿಲ್ಲಿ ಬಿಸಾಕಿರಿ. ಏನ್ ಮಾಡೋಣ ಸ್ವಾಮಿ ಅಂದ್ರ ಏನ್ ಮಾಡಿದ್ರು ಅವರು? ಯಾವಾಗ ಹೇಳ್ರಿ? ಯಾವಾಗ ಪ್ರಾರ್ಥನೆ ಮಾಡ್ರವ್ರು ಎಲ್ಲರೂ? ಇಬ್ರೇ ಅವ್ರ ಇರೋದು? ಎಷ್ಟು ಜನ ಇರೋದವ್ರು? ಸೇವೆಗೆ ಹೋಗ್ಯಾರವ್ರು ಇಬ್ರೇ ಹೋಗ್ಯಾರ. ಪೌಲ ಶೀಲ ಇಬ್ರೇ ಇದರಲ್ಲಿ. ಅವ್ರಿಬ್ರು ತೆಗೆದುಕೊಂಡೋಗಿ ಸೆರೆಮನೆಗೆ ಹಾಕಿದ ಗೋಳಾಳಿಲ್ಲ. ಇಬ್ಬರು ಒಂದೇ ಮನಸ್ಸಿಂದ ಏನ್ ಮಾಡಿದ್ರು ಗೊತ್ತಾ? ಸಹೋದರರು ಒಂದಾಗಿರೋದು ಎಷ್ಟೋ ಒಳ್ಳೇದಂತೆ. ಯಾಕಂದ್ರೆ ಎಲ್ಲ ಏನಂತೆ ಬಲಹೀನತೆಗಳ ಮೇಲೆ ಜಯವಂತಾರೆ. ಆಮೇನ್. ಹಲ್ಲೆಲೂಯಾ. ಯಾಕೆ ಒಳ್ಳೇದು ಗೊತ್ತಾ? ಕೆಲವು ಸಾರಿ ಶಕ್ತಿಗಳು ನಮ್ಮ ಮೇಲೆ ಮುತ್ತಿಗೆ ಹಾಕುವಾಗ ನಾವು ಅದನ್ನ ಎದುರಿಸ್ತೇವೆ. ಆಮೇನ್. ಕೆಲವೊಬ್ರು ಹೇಳ್ತಾರೆ, ನೀವು ಇಬ್ರು ಇದ್ದಿದ್ದು ಒಳ್ಳೇದಾಯ್ತು, ಯಾಕಂದ್ರೆ ಅವ್ನು ನಿಮ್ಮನ್ನು ಮೋಸ ಮಾಡಿಬಿಡ್ತಿದ್ದ ಅಂತಿರ್ತಾರೆ ಕೆಲವೊಬ್ರು. ಗೊತ್ತಾ? ಅವರಿಬ್ಬರಿದ್ದು ಮಧ್ಯರಾತ್ರಿಲಿ ಏನ್ ಮಾಡಿದ್ರು ಅವರು? ತೆಗಿರಿ ವಾಕ್ಯ ತೆಗಿರಿ. ನಿಮಗೆ ಪ್ರಾರ್ಥನೆ ಮಧ್ಯದಲ್ಲಿ ಓದ್ತಿರಿ, ತೆಗಿರಿ ವಾಕ್ಯ ಓದೋಣ. ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 25ನೇ ವಚನ, 26ನೇ ವಚನ, 33ನೇ ವಚನ. ಈ 3 ಓದಿದ್ರೆ ಓದ್ರಿ. ಫಸ್ಟ್ 1 ನಿಮಿಷ. ಮಧ್ಯರಾತ್ರಿ ಪೌಲ ಶೀಲನು ಏನ್ ಮಾಡುವವರಾಗೆ ಫಸ್ಟ್ ಪ್ರಾರ್ಥನೆ ಮಾಡಿದ್ರಂತೆ. ಆಮೇಲೆ ದೇವರಿಗೆ ಏನ್ ಮಾಡೋರಂತೆ? ಸ್ತುತಿ ಪದಗಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಪೌಲ ಶೀಲರು ಇಬ್ಬರು ಕೂಡ ಮಧ್ಯರಾತ್ರಿ ಮೊಟ್ಟ ಮೊದಲಾಗಿ ಏನ್ ಮಾಡಿದ್ರಂತವ್ರು? ಪ್ರಾರ್ಥನೆ. ಏನ್ ಮಾಡಿದ್ರು ಹೇಳ್ರಿ? ಪ್ರಾರ್ಥನೆ. ಆಮೇಲೆ ದೇವರಿಗೆ ಸ್ತುತಿ ಪದಗಳು ಆಡಿರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಮಾಡಿದ್ರು? ದೇವರಿಗೆ ಎದರದಿರು, ಇನ್ನು ಎದರದಿರು. ಅವ್ರ ಅಪೋಸಿಟ್ ಆಡ್ಕೊಂಡಿರ್ತಾರ. ಇಮ್ಮಾನುವೇಲಿನ ಜೊತೆ ಇರುವ, ಎದರದಿರು, ಇನ್ನು ಎದರದಿರು, ಇಮ್ಮಾನುವೇಲಿನ ಜೊತೆ ಇರುವ. ಹಲವು ಅನುಗ್ರಹ ಒಂದಾಗಿ ವರ್ಣಿಸಲು 1000 ನಾಲಿಗೆ ಸಾಲದು ಈಗ. ಹಲವು ಅನುಗ್ರಹ ಒಂದಾಗಿ ವರ್ಣಿಸಲು 1000 ನಾಲಿಗೆ ಸಾಲದು ಈಗ. ಎದರದಿರು, ಇನ್ನು ಎದರದಿರು. ಹೇಳಬೇಡ. ಇಮ್ಮಾನುವೇಲಿನ ಜೊತೆ. ಆಮೇನ್. ಎದರದಿರು, ಇನ್ನು ಎದರದಿರು, ಇಮ್ಮಾನುವೇಲಿನ. ನಂಬಿದವರೆಲ್ಲ ಕೈ ಬಿಟ್ಟರು, ಎದರದಿರು ನೀನು. ಜೊತೆಗಾರನಿಲ್ಲದೆ ಏಕಾಂಗಿಯಾದರು, ಎದರದಿರು ನೀನು. ನಂಬಿದವರೆಲ್ಲ ಕೈ ಬಿಟ್ಟರು, ಎದರದಿರು ನೀನು. ಜೊತೆಗಾರನಿಲ್ಲದೆ ಏಕಾಂಗಿಯಾದರು, ಎದರದಿರು ನೀನು. ತನ್ನಯ ಆಸ್ತದಿ ಚಿತ್ರಿಸಿ ನಿನ್ನ ಜೊತೆಯಲ್ಲೇ ನಡೆದು ಜೀವಿಸುವೆನೆಂದು. ತನ್ನಯ ಆಸ್ತದಿ ಚಿತ್ರಿಸಿ ನಿನ್ನ ಜೊತೆಯಲ್ಲೇ ನಡೆದು ಜೀವಿಸುವೆನೆಂದು. ಎದರದಿರು, ಇನ್ನು ಎದರದಿರು, ಇಮ್ಮಾನುವೇಲಿನ ಜೊತೆ ಇರುವ.
ಹೆದರದಿರು, ಇನ್ನು ಹೆದರದಿರು, ಇಮ್ಮಾನುವೇಲಿನ ಜೊತೆ ಬಾ. ಹಲವು ಅನುಗ್ರಹವಂದಾಗಿ ವರ್ಣಿಸಲು ಸಾವಿರ ನಾಲಿಗೆ ಸಾಲದು ಈಗ. ಹಲವು ಅನುಗ್ರಹ ಒಂದಾಗಿ ವರ್ಣಿಸಲು ಸಾವಿರ ನಾಲಿಗೆ ಸಾಲದು ಈಗ. ಹಲ್ಲೆಲೂಯ. ಇವ್ರು ಹಿಂಗೆ ಪ್ರಾರ್ಥನೆ ಮಾಡ್ತಿದ್ರೆ, ಅರ್ಭಟಿಸಿದ ಪ್ರಾರ್ಥನೆ ಮಾಡ್ತಿದ್ರೆ, ಇಬ್ಬರೇ ಪ್ರಾರ್ಥನೆ ಮಾಡೋದಕ್ಕೆ ಅಲ್ಲಿ ಏನೈತಂತೆ, ಅಕಸ್ಮಾತ್ ಆಗಿ ಸೆರೆಮನೆ ಅಸ್ಥಿವಾರ ಕದಲಿದವಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಅವರಿಗೆ ಬೇಡಿಗಳು ಹಾಕಿದ್ದಾರೆ, ಆ ಬೇಡಿಗಳೆಲ್ಲವೂ ಕಳಚಿ ಬಿದ್ದವೆ. ಯಾಕೆ? ಸಹೋದರರು ಒಂದಾಗಿರೋದು ಒಳ್ಳೆಯದು. ಆಮೇನ್. ಒಬ್ಬನು ಮಾಡುವ ಪ್ರಾರ್ಥನೆಗಿಂತ ಇಬ್ಬರು ಸೇರಿ ಯಾವಾಗಾದ್ರೂ ಪ್ರಾರ್ಥನೆ ಮಾಡ್ತಾರೋ ಪರಲೋಕದಿಂದ ದೇವರು ಉತ್ತರ ಕಳಿಸುತ್ತಾನೆ. ಆಮೇನ್, ಹಲ್ಲೆಲೂಯ. ನಿಜ ಹೇಳ್ತೇನೆ, ಈ ಪೌಲಸಿಲರು ಇಬ್ಬರು ಸೇರಿ ಪ್ರಾರ್ಥನೆ ಮಾಡಿದಾಗ ಎಲ್ಲಿಂದ ಉತ್ತರ ಬಂತು ಹೇಳ್ರಿ? ಎಲ್ಲಿಂದ ಉತ್ತರ ಬಂತು? ಪರಲೋಕದಿಂದ. ಎಲ್ಲ ಎಲ್ಲಿಂದ ಬಂತು? ಯಾರಿಗೆ ಬಂತು ಉತ್ತರ? ಪೌಲಸಿಲರು ಇಬ್ಬರು ಪ್ರಾರ್ಥನೆ ಮಾಡಿದಾಗ ಪರಲೋಕದಿಂದ ಉತ್ತರ ಹೆಂಗ್ ಬಂತು? ಪರಲೋಕದ ದೇವರು ಸಿಟ್ಟಾದ, ಭೂಮಿ ಗಡ್ಡ 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 ನಡಗಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಆ ಭೂಮಿ ನಡಗುತ್ತಾ ಇದ್ರೆ ಸೆರೆಮನೆ ಅಸ್ಥಿವಾರಗಳಂದ್ರೆ ಎಲ್ಲ ಗೋಡೆಗಳು ಏನಂದ್ ಹೇಳ್ರಿ, ಕದಲಿದೆವು. ಆಮೇನ್. ಕದಲುತ್ತಾ ಇದ್ರೆ ಸೆರೆಮನೆ ಅಧಿಕಾರಿ ಓಡಿ ಬಂದು, ಅಯ್ಯೋ ಇದೇನಾಗ್ತಾ ಇದೆ? ಅಲ್ಲಿ ಯಾರು ಬಂದು ಏನ್ ಮಾಡ್ತಿಲ್ಲರಿ, ಸೆರೆಮನೆ ಅಸ್ಥಿವಾರ ಕದಲಿಸಿಲ್ಲ. ಪರಲೋಕದಿಂದ ಉತ್ತರ ಬಂದಿರೋಕ್ಕೋಸ್ಕರ ಸೆರೆಮನೆ ಅಸ್ಥಿವಾರಗಳೆಲ್ಲವೂ ಕದಲುತ್ತಾ 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 ಮುಚ್ಚಿರೋ ಬಾಗಿಲೆಲ್ಲವೂ ತೆರೆದು ಬಿಟ್ಟು. ಹಲ್ಲೆಲೂಯ. ತೆರೆದ ಮೇಲೆ ಆಮೇಲೆ ಆಗಿದ್ದು, ಹಾಕಿದ ಬೇಡಿಗಳೆಲ್ಲವೂ ಕೂಡ ಏನಾದ್ರು ಗೊತ್ತಾ, ಟೋಟಲ್ ಕಿತ್ತೋದು. ಹಲ್ಲೆಲೂಯ. ಕಿತ್ತೋದ ಮೇಲೆ ಏನಾಯ್ತು? ಸೈಲೆಂಟ್ ಹಂಗೆ ಮಕ್ಕಂಡ್ರಿ ಇವರು. ಅವನ್ ಬಂದ, ಸೆರೆಮನೆ ಅಧಿಕಾರಿ. ಅಯ್ಯೋ ಎಲ್ಲರೂ ತಪ್ಪಿಸ್ಕೊಂಡ್ರ ಅಂತ ಹೇಳಿ ತಗೊಂಡು ಏನು ಸಾಕ್ತಾನೆ ತಿಳ್ಕೊಂಬಕ್ಕೆ ಹೋದ. ಅಲ್ಲೇನಾಯ್ತು ಗೊತ್ತ ಘಟನೆ? ನಾವು ಏಡಿಗಳಲ್ಲ. ಪೌಲಸಿಲ ಹೇಳಿದೆ, ನಾವು ಏಡಿಗಳಲ್ಲ ಓಡೋಗ. ಹಲ್ಲೆಲೂಯ. ಇಲ್ಲೇ ಇದ್ದೇವೆ. ಈ ಕಾರ್ಯ ನೋಡಿ ಯಾರು ಮಾಡಿದ್ದನ್ನ? ಯಾರು ಮಾಡಿದ್ದು? ಯಾಕೆ ಮಾಡ್ದ? ಪೌಲಸೀಲರು ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವ್ರು ಏನ್ ಮಾಡ್ದಾನೆ ಹೇಳ್ರಿ? ಸೆರೆಮನೆ ಅಸ್ಥಿವಾರ ಗಡ 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 ನಡಗಿಸಿ ಬಿಸಾಕಿದ್ದಾನೆ. ಹಲ್ಲೆಲೂಯ. ಬಿಸಾಕಿದ ಮೇಲೆ ಅದನ್ನ ನೋಡಿ ಕಣ್ಣಾರ ನೋಡ್ದ ಯಾರು? ಸೆರೆಮನೆಯ ಅಧಿಕಾರಿ ಏನ್ ಮಾಡ್ದ ಗೊತ್ತಾ? ರಕ್ಷಣೆ ಹೊಂದಿದನು. ಆಮೇನ್, ಹಲ್ಲೆಲೂಯ. ಹಂಗೆ ನೀವು ಕೂಡ ಕುಟುಂಬವಾಗಿ ಸಭೆಯಾಗಿ ಪ್ರಾರ್ಥನೆ ಮಾಡುವಾಗ ಆ ಕಾರ್ಯವನ್ನು ಇತರು ನೋಡಿ ರಕ್ಷಣೆಗೆ ಬರಬೇಕು. ನಿಮ್ಮನ್ನು ನೋಡಿ ಅಯ್ಯೋ ಇವ್ರ ಹಂಗ ಹಿಂಗ ಅನ್ನಂಗಿರಬಾರ್ದು. ಇವ್ರು ಇಷ್ಟು ಪವರ್ಫುಲ್ ಅದ್ರಿ, ಇವ್ರ ಹತ್ರ ನಾವು ಹೋಗ್ಬೇಕು. ಆಮೇನ್. ಇವ್ರು ಭಕ್ತಿವಂತ ನೋಡಿ ಇವ್ರು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಅದ್ಭುತ ಮಾಡ್ತಾನೆ ಅಂತೇಳಿ ಹಂಗ ನಮ್ಮ ನಿಂಬಾಲಿಸಿ ಜನರ ರಕ್ಷಣೆಗೆ ಬರಬೇಕು. ಹಲ್ಲೆಲೂಯ. ನಾವು ಹೋಗಿ ಕೆಲವು ಸಾರಿ ಏನು ಮಾಡಿದೆ ಗೊತ್ತಾ, ಜನರಲ್ ಕರಪತ್ರ ಕೊಡ್ತಾರಲ್ಲ, ಹೋಗಿ ಹಿಂಗೆ ಕರಪತ್ರ ಕೊಡ್ತಾರೆ ಮತ್ತು ಏನೋ ಹಿಂಗ ತಗರೆ ಏಸ್ವಾಮ್ ನಂಬ್ರಿ, ಒಳ್ಳೇದೇ, ತಪ್ಪೇನಲ್ಲ. ಹಲ್ಲೆಲೂಯ. ಯಾಕೆಂದರೆ ಸತ್ಯ ದೇವರನ್ನ ಪರಿಚಯ ಮಾಡೋದು ಒಳ್ಳೇದೇ. ಆದ್ರೆ ತಿಳ್ಕೊಡ್ರಿ, ಅದಕ್ಕಿಂತ ಹೆಚ್ಚು ನೀವು ಪ್ರಾರ್ಥನೆ ಮಾಡುತ್ತೆ. ಹೆಂಗೆ ಪ್ರಾರ್ಥನೆ ಮಾಡಬೇಕು? ಸಭೆಯಾಗಿ ಐಕ್ಯವುಳ್ಳವರಾಗಿ. ಹಲ್ಲೆಲೂಯ. ಮತ್ತೆ ಕುಟುಂಬವುಳ್ಳವರಾಗಿ ಐಕ್ಯವುಳ್ಳವರಾಗಿ ಏನು ಮಾಡ್ಬೇಕು? ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದಾಗ ಎಲ್ಲ ತಲೆಗಳು ಬಿದ್ದೋದಾಗ ಜನರು ನಿಮ್ಮನ್ನು ನೋಡ್ತಾರೆ. ಆಮೇನ್. ನೋಡಿ ಏನು ಮಾಡ್ತಾರೆ ಗೊತ್ತಾ? ಅಪ್ಪ ಇವ್ರ ಹತ್ರ ಇಷ್ಟು ಪವರ್ ಆಯ್ತಾ, ನಾವು ಕೂಡ ಇವ್ರ ದೇವ್ರ ಬಳಿಗೆ ಹೋಗೋಣ. ಆಮೇನ್. ಸೆರೆಮನೆ ಅಧಿಕಾರಿ ಪೌಲಸಿಲನ್ನು ಚೆನ್ನಾಗಿ ಓಡಿಸಿ ಕರ್ಕೊಂಬಂದು ಇಲ್ಲೇ ಬಿದ್ದು ಸಾಯಿರ್ಲೇ ನೀವು ಅಂದನ. ಆದರೆ ಯಾವಾಗಾದ್ರೆ ಅದ್ಭುತ ನೋಡ್ದ, ಏನು ಮಾಡೋದು ಗೊತ್ತಾ? ಅವರು ರೆಸ್ಪೆಕ್ಟ್ ಕೊಡೋಕೆ ಪ್ರಾರಂಭಿಸಿದ್ರು. ಯಾಕೆ? ದೇವರು ರೆಸ್ಪೆಕ್ಟ್ ಕೊಡುವಂಗೆ ಮಾಡುತ್ತಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ಕುಟುಂಬದಲ್ಲಿರುವಂಥ ಮಕ್ಕಳು, ಮೊಮ್ಮಕ್ಕಳು, ಗಂಡ ಹೆಂಡತಿ ಎಲ್ಲರೂ ಸೇರಿ ಐಕ್ಯವಾಗಿ ನಿಮ್ಮ ಮೇಲೆ ಏನು ಮಾಡ್ರಿ? ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಏನು ಮಾಡಬೇಕು? ಮಾತಾಡ್ರಿ. ಏನು ಮಾಡಬೇಕು? ಏನು ಮಾಡಬೇಕು? ಎಲ್ಲರೂ ಏನು ಮಾಡ್ಬೇಕು ಹೇಳ್ರಿ? ಎಲ್ಲರೂ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಈಗ ಗಮನಿಸ್ರಿ, ಹಿಂಗಿದೀವಿ ನಾವು. ಮತ್ತೆ ಒಂದೇ ದೇಹಕ್ಕೆ ಸೇರಿದ ನಾವೆಲ್ಲರೂ ಕೂಡ ಅಲ್ಲೆಲ್ಲಿ ಎಲ್ಲೆಲ್ಲಿ ಇರಬಾರ್ದು, ಒಂದು ಗುಂಪಾಗಿ ಸೇರಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಯಾವಾಗಾದ್ರೂ ಆ ರೀತಿ ಪ್ರಾರ್ಥನೆ ಮಾಡ್ತೇವೋ ದೇವರು ಬಲವಾದ ಕಾರ್ಯವನ್ನು ಮಾಡ್ತಾನೆ. ಆಮೇನ್. ಒಂದು ಮಾತಲ್ಲಿ ನಾನು ಮುಗಿಸ್ಬಿಡ್ತೇನೆ. ಪೇತ್ರ, ಯೋಹಾನ, ಆಂದ್ರೆಯ ಇವರೆಲ್ಲರೂ ಕೂಡ ಯೇಸು ಸ್ವಾಮಿ ಗಮನಿಸಿ ಪ್ರೀತಿಗಳು ದೇವಜನರೇ, ಆತನ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು
ಮತ್ತು ತಿರುಗಿ ಬದುಕಿ ಆರೋಹಣ ಅಪೊಸ್ತಲರು ಕೂಡ ಒಂದೇ ಮನಸ್ಸಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು. ಏನು ಮಾಡಿದ್ರು ಹೇಳ್ರಿ? ಅವರೆಲ್ಲರೂ ಪ್ರಾರ್ಥನೆ ಮಾಡಿ. ತೆಗಿರಿ ಅಪೊಸ್ತಲ ಕಾರ್ಯಗಳು 1ನೇ ಅಧ್ಯಾಯ ಓದೋಣ. ಅಪೊಸ್ತಲ ಕಾರ್ಯಗಳು 1ನೇ ಅಧ್ಯಾಯ 14ನೇ ವಚನ ಓದ್ರಿ ಬೇಗ. ಅಪೊಸ್ತಲ ಕಾರ್ಯಗಳು 1:14. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ಏನಾಗಿದ್ರಂತೆ? ನಿರತರಾಗಿದ್ರು. ಮುಂದೆ ಕೆಲವು ಮಂದಿ ಹೆಂಗಸರು ಯೇಸುವಿನ ತಾಯಿಯಾದ ಮರಿಯಳು ಆತನ ತಮ್ಮಂದಿರು ಅವರ ಸಂಗಡ ಇದ್ರು. ಹಲ್ಲೆಲೂಯ. ಇದ್ರಂತಲ್ಲ. ಮುಂದೆ ಮೇಲೆ 13ನೇ ವಚನ ನೋಡಿದ್ರೆ ಹೇಳ್ತೆ, ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರಂದ್ರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ, ತೋಮ, ಬಾರ್ತಲೋಮಯ, ಮತ್ತಾಯ, ಅಲ್ಪಾಯನ ಮಗನಾದ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡಂತ ಸೀಮೋನ, ಯಾಕೋಬ, ಯೂದ. ಎಷ್ಟು ಜನ ಆದ್ರೆ ಇಲ್ಲಿಗೆ ಶಿಷ್ಯರಲ್ಲ ಇವರು. ಮತ್ತು ಇವರೆಲ್ಲರೂ ಏನು ಮಾಡಿದ್ರಂತೆ? ಸೇರಿದೆ. ಇವ್ರ ಜೊತೆಗೆ ಬರೀ ಶಿಷ್ಯರೊಂದಲ್ಲ, ಇವ್ರ ಜೊತೆಗೆ ಮತ್ತೆ ಯೇಸುವಿನ ತಾಯಿ ಮರಿಯಳು ಮತ್ತೆ ಆತನ ತಮ್ಮಂದಿರು ಅಲ್ಲಿದ್ದು ಏನು ಮಾಡಿದ್ರಂತ ಅವರೆಲ್ಲರೂ ಒಂದೇ ಮನಸ್ಸಿಲ್ಲ. ಹಲ್ಲೆಲೂಯಾ. ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡಿದ್ರು. ಹಿಂಗೆ ಪ್ರಾರ್ಥನೆ ಮಾಡಿದಾಗ ಅವ್ರ ಮೇಲೆ ಏನು ಬಂತು ಗೊತ್ತಾ? 2ನೇ ಅಧ್ಯಾಯ 4ನೇ ವಚನ ಓದ್ರಿ. ಆಗ ಅವರೆಲ್ಲರ ಪವಿತ್ರಾತ್ಮ ಭರಿತರಾಗಿ. ಏನಾದ್ರು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದ್ರಂತೆ. ಆಮೇನ್. ನಾವೆಲ್ಲರೂ ಯಾವಾಗಾದ್ರೂ ಒಂದೇ ಮನಸ್ಸಿಂದ ಐಕ್ಯವುಳ್ಳವರಾಗಿ ಸಭೆಯಾಗಿ ಸೇರಿ ಪ್ರಾರ್ಥಿಸ್ತೇವೋ ಆಗ ನಮ್ಮಲ್ಲಿ ಏನು ಬರ್ತದೆ ಗೊತ್ತಾ? ಪವಿತ್ರಾತ್ಮ ಬರುತ್ತದೆ. ಆಮೇನ್. ಪವಿತ್ರಾತ್ಮ ಯಾವಾಗಾದ್ರೂ ನಮ್ಮೊಳಗೆ ಬರ್ತದೋ ನಮ್ಮ ಶರೀರ ಮಾತು ಕೇಳಕ್ಕಲ್ಲ, ಆತ್ಮಿಕವಾದ ದೇವರ ಮಾತನ್ನು ಕೇಳುತ್ತದೆ. ಆಮೇನ್. ಹಲ್ಲೆಲೂಯ. ಜನರಲ್ಲಿ ಪವಿತ್ರಾತ್ಮ ಕಾರ್ಯ ಮಾಡ್ತಾನೆ. ಕೈತ್ರಿ. ನನ್ನೊಳಗೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡ್ತಾನೆ. ನಂಬರ್ ಕೈತ್ರಿ. ಪವಿತ್ರಾತ್ಮ ದೇವ್ರ ಬಗ್ಗೆ ಯಾರಾದ್ರೂ ಒಬ್ರು ಕೈ ಎದ್ದರನ್ನ ಕೇಳ್ತೀನಿ, ಹೇಳ್ತೀರಾ? ಹೆಂಗ್ ಕಾರ್ಯ ಮಾಡ್ತಾನೆ ಅಂತ ಹೇಳ್ತೀರಾ? ಗಮನಿಸಿರಿ ಪ್ರೀತಿ ಉಳ್ಳ ದೇವಚಂದ್ರ, ನಾವೆಲ್ಲರೂ ಕೂಡ ಇನ್ನು ಮೇಲೆ ಏನು ಮಾಡಿ ಗೊತ್ತಾ? ಪವಿತ್ರಾತ್ಮ ಅಂದ್ರೆ ಏನು ಗೊತ್ತಾ? ದೇವರು ನಮ್ಮೊಳಗಿದ್ದುಕೊಂಡು ನಮ್ಮನ್ನು ನಡೆಸುತ್ತಾನೆ. ಆಮೇನ್. ಹಲ್ಲೆಲೂಯ. ದೇವರು ಪೇತ್ರನೊಳಗಿದ್ದುಕೊಂಡು ಏನು ಮಾಡಿದ ಗೊತ್ತಾ? ಪೇತ್ರ ನಡೆಸಿದನು. ಪೇತ್ರನ ಉಪಯೋಗ ಮಾಡಿಕೊಂಡಕ್ಕೋಸ್ಕರ ಪೇತ್ರನ ಒಂದು ಪ್ರಸಂಗ 3,000 ಜನರನ್ನು ದೇವರ ಕಡೆಗೆ ನಡೆಸಿತು. ಹಲ್ಲೆಲೂಯ. ಹಲ್ಲೆಲೂಯ. ಪೇತ್ರನು ಮಾಡಿದ ಬರೀ ಒಂದೇ ಪ್ರಸಂಗ ಎಷ್ಟು ಸಾವಿರ ಜನ? 3,000 ಜನ. ಅಂದರೆ ಪವಿತ್ರಾತ್ಮ ದೇವರು ಯಾವಾಗಾದ್ರೂ ನಮ್ಮೊಳಗಿರ್ತಾನೋ ನಮ್ಮ ಮಾತುಗಳು ಅನೇಕ ಜನರಿಗೆ ಏನಾಗಿರುತ್ತೆ ಗೊತ್ತಾ? ಒಳ್ಳೆಯದಾಗಿ ಮಾರ್ಪಾಡುತ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ನಿಜ ಹೇಳ್ಬೇಕಂದ್ರೆ ಪೇತ್ರನು 3,000 ಸುಳ್ಳು ಹೇಳ ಗೊತ್ತಾ ನಿಮಗೆ? ಯೇಸುಸ್ವಾಮಿ ಯಾರೋ ಗೊತ್ತಿಲ್ಲ. ನೀನು ಯೇಸುಸ್ವಾಮಿ ಶಿಷ್ಯ ಅಲ್ಲ, ಯೇಸುಸ್ವಾಮಿ ಜೊತೆ ಆತ ಯಾರೋ ಗೊತ್ತಿಲ್ಲ, ನಾನು ಯಾರೋ ಗೊತ್ತಿಲ್ಲ ಅಂತ ಅಂದ. ಈ ಥರ 3,000 ಸುಳ್ಳು ಹೇಳ್ದ. ಆದರೆ ಯಾವಾಗಾದರೆ ಪೇತ್ರನೊಳಗೆ ಪವಿತ್ರಾತ್ಮ ಬಂತೋ, ಅಂದರೆ ಪವಿತ್ರಾತ್ಮ ಬರೋದಕ್ಕೆ ಪೇತ್ರನ ಏನು ಮಾಡಿ ಹೇಳ್ರಿ? ಎಲ್ಲರನ್ನು ಒಂದುಗೂಡಿಸಿಕೊಂಡು ಪ್ರಾರ್ಥನೆ ಮಾಡಿದ್ದಾನೆ. ಹಲ್ಲೆಲೂಯ. ಏಕ ಮನಸ್ಸುಳ್ಳವರಾಗಿ, ಅಂದರೆ ಐಕ್ಯತೆ ಉಳ್ಳವರಾಗಿ ಸಹೋದರೆಲ್ಲರೂ ಸೇರಿ ಒಂದಾಗಿದ್ದು ಅವ್ರೇನು ಮಾಡೋದು ಗೊತ್ತಾ? ಒಳ್ಳೆಯದನ್ನು ಅಪೇಕ್ಷೆ ಪಟ್ಟರು, ಪ್ರಾರ್ಥನೆ ಮಾಡಿದ್ರು. ಆ ಸಮಯದಲ್ಲಿ ಪವಿತ್ರಾತ್ಮ ದೇವರು ಅವ್ರ ಮೇಲೆ ಬಂದನು. ಆಮೇನ್. ಹಲ್ಲೆಲೂಯ. ನಿಜ ಹೇಳ್ಬೇಕಂದ್ರೆ ಪವಿತ್ರಾತ್ಮ ದೇವರು ಅಲ್ಲಿ ಇಳಿದು ಬಂದು ಅವರೊಳಗೆ ಬಂದ. ಅದಕ್ಕಿಂತ ಮುಂಚೆ ದೇವರು ಪವಿತ್ರಾತ್ಮ ತಕ್ಕೊಡ್ರ ಅಂತ ಹೇಳಿ ನಾ ಯೋಹಾನ ಬರೋ ಸುವಾರ್ತೆ ತೆಗೆದು ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 20:22. ಇದನ್ನು ಹೇಳಿ ಅವರ ಮೇಲೆ ಊದವರಿಗೆ, ಅಂದ್ರೆ ಅರ್ಥ ಮಾಡ್ರಿ, ಇಲ್ಲಿ ಪವಿತ್ರಾತ್ಮ ವರ ಏನಂತೆ ತಕ್ಕೊಳ್ರಿ ಅಂದ. ಅವ್ರು ಎಲ್ಲಿ ಹೊಂದಿದ್ದಾರೆ? ಪವಿತ್ರಾತ್ಮ ವರ ದೇವರು ಎಲ್ಲರಿಗೂ ತಕ್ಕೊಡ್ರಿ ಅಂತ ಕೊಟ್ಟಿದ್ದಾನೆ. ಬಟ್ ಆದ್ರೆ ಹೊಂದಬೇಕಂದ್ರೆ ನಾವೇನು ಮಾಡಬೇಕು? ಸಹೋದರೆಲ್ಲರೂ ಸೇರಿ ಐಕ್ಯವಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಮೇಲಂತಸ್ತಿನಲ್ಲಿ ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ಯಾವಾಗಾದ್ರೂ ಪ್ರಾರ್ಥನೆ ಮಾಡಿದ್ರು ಆಗ ಪವಿತ್ರಾತ್ಮ ದೇವರು ಇಳಿದು ಬಂದನು. ಆಮೇನ್. ಹಲ್ಲೆಲೂಯ. ಪವಿತ್ರಾತ್ಮ ದೇವರು ಇಳಿದು ಬಂದು ಏನು ಮಾಡ್ದ ಗೊತ್ತಾ? ಸುಮ್ಮನಿರಲಿಲ್ಲ, ಒಬ್ಬೊಬ್ಬರನ್ನ ಒಂದೊಂದು ಬೆಂಕಿಯಾಗಿ ಉಪಯೋಗಿಸಿಕೊಂಡನು. ಹಲ್ಲೆಲೂಯ. ಅವ್ರು ಒಂದೊಂದು ಕಡೆಗಳಲ್ಲಿ ಹೋಗಿ ಗಮನಿಸಿರೋ ಮಾತು ಹೇಳ್ತೀನಿ. ಇಲ್ಲಿರುವ ನಮ್ಮೆಲ್ಲರ ಮೂಲಕ ಒಂದು ಊರು ಬದಲಾಗತ್ತಾ? ಅವ್ರು ಪವಿತ್ರಾತ್ಮ ಅವರ ಹೊಂದಿಕೊಂಡ್ರು, ಐಕ್ಯವಾಗಿದ್ದು ಪ್ರಾರ್ಥನೆ ಮಾಡಿ ಏನು ಮಾಡಿದ್ರು? ಪವಿತ್ರಾತ್ಮ ಅವರ ಹೊಂದಿಕೊಂಡ್ರು. ಒಬ್ಬ ಪೇತ್ರ ಒಂದು ಕಡೆಗೆ ಹೋದ್ರೆ ಆತನು ಹೋದ ಕಡೆಯಲ್ಲಿ ದೇವರ ರಾಜ್ಯಕ್ಕಾಗಿ ಆ ಸುವಾರ್ತೆ ಬಿತ್ತಿದಾಗ ಅಲ್ಲಿ ಅನೇಕ ಜನರ ರಕ್ಷಣೆ ಹೊಂದಿದ್ರು. ಆಮೇನ್. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ಪವಿತ್ರಾತ್ಮ ನೀವು ಹೊಂದಿದ್ರೆ ನಿನ್ನ ಮೂಲಕ ಎಷ್ಟು ಜನ ರಕ್ಷಣೆ ಹೊಂದರು? ಹಲ್ಲೆಲೂಯ. ಅಥವಾ ನಿಮ್ಮನ್ನು ನೋಡ್ರೆ ದೇವ್ರ ಮಕ್ಕಳು ಅಂತಾರ, ಇವರ 2 ದೋಣೆ ಕಾಲಿಟ್ರ ಅಂತಾರ. ಆ ಕಡೆ ಯೇಸು ಬೇಕು, ಈ ಕಡೆ ಇನ್ನೂ ಲೋಕ ಬೇಕು.
ಒಂದೇ ದೋಣಿಯಲ್ಲಿರೋಣ. ಆಮೇನ್. ಒಂದೇ ದೋಣಿಯಲ್ಲಿದ್ದು ಪ್ರಾರ್ಥನೆ. ಯಾಕಂದ್ರೆ ಪವಿತ್ರ ಆತ್ಮ ಹೊಂದಿದವರು ಏನು ಮಾಡ್ತಾ ಗೊತ್ತು, ಒಂದು ಬೆಂಕಿಯಾಗಿ ಉರಿತಾರೆ. ಹಲ್ಲೆಲೂಯಾ. ಬೇರೆ 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 ಯೋಚನೆ ಬರಕ್ಲ. ತಮ್ಮ ಕೆಲಸಗಳೇನೋ ದೇವರ ಕೆಲಸ ಏನೋ ಇವೆರಡೇ ನೋಡ್ಕೊಂಡು ಮುಂದೆ ಹೋಗ್ತಾರೆ. ಆಮೇನ್. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪವಿತ್ರಾತ್ಮ ವರವನ್ನು ಹೊಂದೋಣ. ಹೆಂಗೆ ಹೊಂದೋಣ? ಒಂದೇ ಮನಸ್ಸಿನ ಮೇಲೆ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಇನ್ನು ಮೇಲೆ ಏನು ಮಾಡಿ ಹೇಳ್ರಿ? ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಪೌಲಸ್ಸಲ್ಲಿ ಒಂದಾಗಿರೋಕ್ಕೋಸ್ಕರ ಅವ್ರನ್ನ ಕಟ್ಟಲ್ಪಟ್ಟಂಥ ಆ ಬೇಡಿಗಳು ಕಳಿಸೋದು ಮಾತ್ರವಲ್ಲದೆ ಅಲ್ಲಿ ರಕ್ಷಣೆ ಹೊಂದಿದ್ರು. ಆಮೇನ್. ಪೇತ್ರನ ಸೆರೆಯಲ್ಲಿ ಹಾಕಿರುವಾಗ ಸಭೆಯವರೆಲ್ಲರೂ ಒಂದೇ ಮನಸ್ಸಿಂದ ಅವರೆಲ್ಲರೂ ಕೂಡ ಐಕ್ಯವುಳ್ಳವರಾಗಿ ಒಂದಾಗಿ ಪ್ರಾರ್ಥನೆ ಮಾಡಿದ್ರು. ಪೇತ್ರನ ದೇವರು ಬಿಡಿಸಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಪೊಸ್ತಲರೆಲ್ಲರೂ ಕೂಡ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದ್ರು. ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಅಂದರೆ ಏಕ ಮನಸ್ಸು ಯಾವಾಗ ಬರ್ತಾನೆ? ಐಕ್ಯತೆ ಇದ್ದಾಗ ಬರ್ತಾರೆ. ಐಕ್ಯತೆಯಿಂದ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆಯಿಂದ ಏನು ಹೊಂದಿಕೊಂಡ್ರು ಅವರು? ಪವಿತ್ರಾತ್ಮ ಹೊಂದಿಕೊಂಡ್ರು. ಏನು ಹೊಂದ್ಕೊಂಡ್ರು ಹೇಳ್ರಿ? ಏನು ಹೊಂದ್ಕೊಂಡ್ರು? ಹಣ ಹೊಂದ್ಕೊಳ್ಳಿಲ್ಲ. ಒಂದು ಮಾತು ಹೇಳ್ತೀನಿ, ಹಣ ದೊಡ್ಡದ ಪವಿತ್ರಾತ್ಮ ದೊಡ್ಡದಾ? ಇಲ್ಲಿ ಕೂತ್ರಿ. ಹಣ ದೊಡ್ಡದ ಪವಿತ್ರಾತ್ಮ? ಬೈಬಲ್ ಬಂದು ಸೀಮೋನ್ ಅಂತ ಅದಾನ. ಪೇತ್ರ ಸೀಮೋನ್ ಅಲ್ಲ, ಬೇರೆ ಒಬ್ಬ ಸೀಮೋನ್ ಅದಾನ. ಅವ್ನು ಮಂತ್ರವಾದಿ. ಆ ಸೀಮೋನ್ ಬಂದು ಏನು ಮಾಡಿ ಗೊತ್ತಾ? ನನ್ನ ಹತ್ರ ಹಣ ಅಂತ ಅಷ್ಟೆಲ್ಲ ಕೊಟ್ಬಿಡ್ತೇನೆ. ಏನು ಕೊಡ ನನಗೆ? ಪವಿತ್ರಾತ್ಮ ಹೊರ ಕೊಡ. ಎಲ್ಲ ಮೂರ್ಖನೇ. ಪವಿತ್ರಾತ್ಮ ಹೊರ ಹೆಂಗೆ ಸಿಕ್ಕಂಗೆ ಬರಂಗಿಲ್ಲ. ನೀನು ಕೋಟಿ ಕೋಟಿ ಕೊಟ್ಟರು ಬರಂಗಿಲ್ಲ. ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ಬರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದನ್ನು ಹೊಂದಿಕೊಳ್ಳಕ್ಕೆ ನಾವೆಲ್ಲರೂ ಸಿದ್ಧ ಆಗಿರೋಣ. ಆಮೇನ್. ಇನ್ನು ಮೇಲೆ ಸಭೆಯವರೆಲ್ಲರೂ ಕೂಡ ಐಕ್ಯವಾಗಿ ಸಭೆಗೆ ಬರುತ್ತಾ ವಾರ ವಾರ ಪ್ರಾರ್ಥನೆಗೆ ಸೇರಿ ಬರುತ್ತಾ ದೇವರನ್ನ ಘನಪಡಿಸ. ಎಲ್ಲರ ಕಣ್ಣುಗಳು ಮುಚ್ಚಿ ನಾವು ದೇವರನ್ನ ಪ್ರಾರ್ಥನೆ ಮಾಡಿ ಆರಾಧನೆ ಮುಗಿಸಿಕೊಂಡು ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ರಿಖಲಬ ಶತು ಕರಬ ಕಲಬ ಬಾಮ. ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರ ದೇವರೇ. ಯೇಸುವೇ ನಿನಗೆ ಸ್ತೋತ್ರ ದೇವರೇ. ಉನ್ನತನಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ರಿಖಲಬ ಮಾಮ ಶತು ಕರಬ ಮಾಮ. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಕೃಪೆಯಿಂದ ನಡೆಸಲು ಬನ್ನಿರಿ ದೇವರೇ. ದಾವೀದನು ಹೇಳಿದ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದೆಂಬುದಾಗಿ. ಹೌದು ದೇವರೇ, ಆತ್ಮಿಕ ವಿಷಯದಲ್ಲಿ ಒಂದಾಗಿರಬೇಕೆಂಬುದಾಗಿ ಇವತ್ತು ತಿಳಿಸಿದಕ್ಕಾಗಿ ಸ್ತೋತ್ರ ದೇವರೇ. ಕರ್ತಾದಿ ಕರ್ತನೆ, ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಸಹೋದರರಾಗಿ ಸಭೆಯಾಗಿ ಸೇರಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದು ನಮ್ಮನ್ನು ಬಲಪಡಿಸುತ್ತೇವೆ. ಬಲವಾದ ಕಾರ್ಯ ಮಾಡೋದೇವ್ರೆ. ಒಬ್ಬೊಬ್ಬರ ಮೇಲೆ ಕರ್ತಾದಿ ಕರ್ತನೆ ಆ ಒಂದಾಗಿ ಬಾಳುವಂತೆ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸೋದೆ ಮನಸ್ಸು ಕೊಡು. ಸಭೆಯಲ್ಲಿ ಪ್ರಾರ್ಥನೆ ಇದ್ದಾಗ ದೇವರೇ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡುವ ಮನಸ್ಸನ್ನು ಕೊಡು ದೇವರೇ. ಹಿಂಜಾರುವಂಥ ಮನಸ್ಸನ್ನು ಸಂಪೂರ್ಣ ತೆಗೆದಾಕು ದೇವರೇ. ಆತ್ಮಗಳನ್ನು ದೇವರನ್ನ ಕಡೆಗೆ ಕರ ತೆಗೆದುಕೊಂಡು ಬರುವಂತೆ ಮನಸ್ಸು ಕೊಡು. ಕಾರ್ಯ ಮಾಡು ದೇವರೇ. ಬಲಪಡಿಸು ದೇವರೇ. ಬಲಪಡಿಸು, ಬಲಪಡಿಸು. ಅದ್ಭುತ ಮಾಡು, ಅದ್ಭುತ ಮಾಡು ದೇವರೇ. ಕೃಪೆಯಿಂದ ನಡೆಸು, ಕೃಪೆಯಿಂದ ನಡೆಸು. ಪ್ರಾರ್ಥನೆ ಮಾಡು. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ದೇವರೇ ಈ ರೀತಿಯಾಗಿ ವಾಕ್ಯ ಕೇಳಿ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ರಮ್ಯವಾದದ್ದು ಎಂಬುದಾಗಿದೆ ದೇವರೇ. ವಾಕ್ಯವನ್ನು ತಿಳಿಸಿ ಕರ್ತಾದೆ ಕರ್ತನೆ, ಭಕ್ತರು ಒಂದಾಗಿದ್ದು ಪ್ರಾರ್ಥನೆ ಮಾಡಿದಾಗ ಸೆರೆಮನೆ ಅಸ್ಥಿವಾರಗಳು ಕದಲಿದವು. ಸಭೆಯವರೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದಾಗ ದೇವರೇ ಪೇತ್ರನ ದೇವದೂತನ ಮೂಲಕ ಬಿಡಿಸಿದೆ. ಕರ್ತಾದೆ ಕರ್ತನೆ, ಅಪೊಸ್ತಲರೆಲ್ಲರೂ ಕೂಡ ದೇವರೇ ಏಕ ಮನಸ್ಸುಳ್ಳವರಾಗಿ ಐಕ್ಯತೆ ಉಳ್ಳವರಾಗಿ ಒಂದಾಗಿ ಅವರು ಪ್ರಾರ್ಥನೆ ಮಾಡಿದಾಗ ಅವರ ಮೇಲೆ ಪವಿತ್ರಾತ್ಮ ಇಳಿದು ಬರುವುದು ಮಾತ್ರವೇ ಅವರು ದೇವರೇ ಲೋಕಕ್ಕೆ ಬೆಳಕಾಗಿ ನಿಂತರು ದೇವರೇ. ಒಬ್ಬೊಬ್ಬರೊಂದು ದೀಪೋಪಾದಿಲಿ ಉರಿದರು ಕರ್ತನೆ. ಆ ರೀತಿಯಲ್ಲಿ ಉರಿಯುತ್ತೆ. ಎಲ್ಲರನ್ನ ಬಲಪಡಿಸು, ಬಲವಾದ ಕಾರ್ಯವನ್ನು ಮಾಡು. ಕೃಪೆಯಿಂದ ನಡೆಸಿ ಮಹಿಮದು ಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತಾನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಅನ್ಯತ ಸಹವಾಸ ಈಗ ತಾನೇ ವಾಕ್ಯ ಕೇಳಿ ಪ್ರಾರ್ಥನೆ ಮಾಡಿದ ನಮ್ಮೊಟ್ಟಿಗೂ ಸಕಲ ಪರಿಸ್ಥಿತಿಗೂ ಸಭೆಯೊಟ್ಟಿಗೆ ಈಗಲೂ ಯಾವಾಗಲೂ ಸದಾಕಾಲವ ನೆಲೆಯಾಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.